ಏನು ಶಂಕರ ಮಾಡಲ್ಲ. ನಮ್ಮ ಕನ್ಸಿಸ್ಟೆನ್ಸಿ ಅನ್ನೋದೇ ಇರಲ್ಲ. ನಾ ಇರೋ ಸಿಚುವೇಶನ್ಕ ನಮ್ಮ ಫ್ಯಾಮ್ಲಿ ಫೈನಾನ್ಷಿಯಲ್ ಸಪೋರ್ಟೇಬಲ್ ಏನೂ ಇಲ್ಲ. ಸೊ ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಕ್ಯಾಮ್ರಾ ಹಿಡ್ತೀನಿ. ಏನಕ್ಕಪ್ಪ ಅಂದರೆ ಡೈಲಿ ಹೇಳಿದ್ದೀನಲ್ಲ ಮಿನಿ ಬ್ಲಾಗ್ ಮಾಡೇ ಮಾಡ್ತೀನಿ ಅಂತ. ಸೊ ವ್ಯೂಸ್ ಬರಲಿ ಬಿಡಲಿ, ನಮ್ಮ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನಾನು ಅನಿಸಿಕೆ. ಸೊ ಮಾಡೇ ಮಾಡ್ತೀವಿ. ಎಷ್ಟಾದರೂ ಆಗುತ್ತೆ ಅಷ್ಟು ಮಾಡ್ಬೇಕನ್ಸಿದ್ದ ಮಾಡಬೇಕಷ್ಟೇ. ಸೊ ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಇನ್ನೂ ಹಾಸಿಗೆಗಳು ಕೂಡ ತೆಗ್ದಿಲ್ಲ, ತೆಗಿಬೇಕದು. ಸೊ ಹಾಸಿಗೆಗಳನ್ನ ತೆಗೆದ್ಬಿಟ್ಟು ಸ್ವಲ್ಪ ಭೋಜನ ಕ್ರಿಯೆ ಮಾಡಿಕೊಂಡು, ಜಳಕ ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ಯಾರು ಜಳಕ ಮಾಡಬೇಕು? ಸೊ ಅಣ್ಣ ಎಲ್ಲೋ ಹೊರಗಡೆ ಊಟಕ್ಕೆ ಹೋಗೋಣ, ನಾನು ಇನ್ನೂ ಮಲ್ಗೋಣ. ಸೊ ಮಲಗಲಿ. ನಾನಿವಾಗ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ನಿನ್ನೆ ಉಳಿದಿರೋ ರೈಸ್ನ ತಿನ್ಕೊಂಡು ನನ್ನ ಕೆಲಸಕ್ಕೆ ಹೋಗೋಣ. ಸೊ ಬನ್ನಿ. ಊಟ ಗೀಟ ಆಯಿತು, ಎಲ್ಲ ಹೊಂಟೀನಿ ಕೆಲಸಕ್ಕೆ. ಆ್ಯಕ್ಚುಲಿ ನೆನ್ನೆ ಒಂದು ಬಿಲ್ಡಪ್ ಕೊಟ್ಟು ಮಾತಿರೋಬಿಟ್ಟಿದ್ದ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ. ಏನು ಶಂಕರ ಮಾಡಲ್ಲ, ಯಾಕೆ ನಮ್ಮ ಕೈಲಿ ನೀಗಲ್ಲದು. ನಾವಿರೋ ಪ್ರೆಷರ್ನಾಗ, ನಾವಿರೋ ಟೆನ್ಷನ್ ಒಳಗೆ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡೋದಾಗಲ್ಲ. ಇದೇ ನಮ್ಮ ಕನ್ಸಿಸ್ಟೆನ್ಸಿ ಅನ್ನೋದೇ ಇರಲ್ಲ. ಸೊ ಹಿಂಗಾಗ್ಬಿಟ್ಟು ನನಗೂ ಇಲ್ಲದು. ಅಂದ್ರೆ ನಿನ್ನೆ ನೈಟ್ ಫುಲ್ ಪೀಕ್ನಾಗಿತ್ತು ಮೈಂಡ್ ಸೆಟ್. ಏನೇ ಆದರೂ ಮಾಡಬೇಕೈತಿತ್ತು. ಇವತ್ತು ಮುಂಜಾನೆ ಆದ ಮೇಲೆ ಏನೋ ಅನ್ನಿಸ್ಲಿಲ್ಲ. ನಾ ಇರೋ ಸಿಚುವೇಶನ್ಕ ನಮ್ಮ ಫ್ಯಾಮ್ಲಿ ಫೈನಾನ್ಷಿಯಲ್ ಸಪೋರ್ಟೇಬಲ್ ಏನೂ ಇಲ್ಲ. ಸೊ ಇವಾಗ ನನಗೆ ಅದೆಲ್ಲ ಮಾಡೋದಾಗಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋದು ಬರೋದು ಡೈಲಿ ರೊಟೀನ್ ಅದೇ ಆಗ್ತದೆ. ಸೊ ಡೈಲಿ ಬ್ಲಾಗ್ ನಿಮ್ಗೆ ನೋಡೋಕ್ಕೂ ಬೋರ್ ಆಗ್ತದೆ. ಸೊ ನನಗೆ ಅದು ಮಾಡೋಕ್ಕೂ ಇಷ್ಟ ಇಲ್ಲ. ಇದು ಆ್ಯಕ್ಚುಲಿ ನಾ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಳಗೆ ಮಾಡಾಕತ್ತೀನಿ. ಡಿಸೆಂಬರ್ ಮುಗಿದ ಮೇಲೆ, ಇದು ಈ ವರ್ಷ ಡಿಸೆಂಬರ್ ಮುಗಿದ ಮೇಲೆ ಇಲ್ಲ ನೆಕ್ಸ್ಟ್ ಜನವರಿಗೆ ಸ್ಟಾರ್ಟ್ ಮಾಡ್ತೀನಿ. ಪೀಕ್ ಲೆವೆಲ್ನ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ಚೂಟ್ ನಮ್ಮನೆ ಅಂತೂ ಮಾಡಲ್ಲ. ಹೆವಿ ರೇಂಜಿಗೆ ಮಾಡ್ತೀನಿ. ಇದೇ ನಂದು ಲಾಸ್ಟ್ ಯೂಟ್ಯೂಬ್ ವಿಡಿಯೋ ಅನ್ನಿಸ್ತದೆ.